ನಾನು ಕೆಲವೊಂದು ಮನೆಗಳಲ್ಲಿ ನೋಡಿದ್ದೀನಿ ಮತ್ತು ನನ್ನ ಫ್ರೆಂಡ್ಸು ಹೇಳೋದನ್ನ ಕೇಳಿದ್ದೀನಿ. ಏನಪ್ಪ ಅಂತಂದರೆ, ಮದುವೆ ಆದ ಹೊಸರಲ್ಲಿ ಅತ್ತೆ ಸೊಸೆ ಚೆನ್ನಾಗೇ ಇರ್ತಾರೆ, ಯಾವ ಭಿನ್ನಾಭಿಪ್ರಾಯನೂ ಅವ್ರ ಮಧ್ಯೆ ಇರೋದಿಲ್ಲ. ಆದರೆ ಬರ್ಬರ್ತಾ ಏನಾಗುತ್ತಪ್ಪ ಅಂತಂದರೆ, ಅವ್ರ ಮಧ್ಯೆ ಒಂದು ರಿಲೇಷನ್ಶಿಪ್ ಅನ್ನೋದು ಅಲ್ಲಲ್ಲಿ ಬಿರುಕುಟ್ಟೋಕೆ ಶುರುವಾಗುತ್ತೆ. ಯಾಕಂದರೆ ಒಂದೇ ಮನೆಯಲ್ಲಿ ಹುಟ್ಟಿರೋಂತಹ ಮಕ್ಕಳಿಗೂ ತಾಯಿಗೇ ಜಗಳ ತಪ್ಪಿದ್ದಲ್ಲ. ಅಂಥದ್ರಲ್ಲಿ ಕೊಟ್ಟ ಮನೆಗೆ ಹೋಗಿರೋ ಇನ್ನೊಬ್ಬರ ಮನೆ ಮಗಳನ್ನ ಹೊಂದ್ಕೊಳ್ಳೋದು ಅವ್ರಿಗೂ ಕಷ್ಟ ಆಗುತ್ತೆ, ಅತ್ತೆದೀರಿಗೆ. ಆಗಿದ್ದಾಗ ಮಧ್ಯದಲ್ಲಿ ಇವರೊಬ್ಬರು ನಾದ್ನಿದಿರು ಬಂದು, ನಮ್ಮ ಅತ್ತೆ ನಮ್ಮಮ್ಮನೂ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿದ್ದಾರಲ್ಲ, ಇವ್ರ ಮಧ್ಯೆ ಏನಾದರೂ ವಿಷ ಬೀಜನ ಬಿತ್ತಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಇಲ್ಲ ಸಲ್ಲದೆಲ್ಲ ಅವ್ರ ಅಮ್ಮನ ತಲೆಗೆ ಹಾಕೋಗೋದು. ಭಾಳಷ್ಟು ಕಡೆ ನಾನು ನೋಡಿದ್ದೀನಿ. ಅತ್ತೆ ಹೊಂದ್ಕೊಂಡ್ರು ನಾದ್ನಿಗೆ ಅದನ್ನು ನೋಡಿ ಸಹಿಸೋಕ್ಕಾಗೋದಿಲ್ಲ. ಈವನ್ ಅಣ್ಣ ಅತ್ತಿಗೆ ಚೆನ್ನಾಗಿದ್ರೂ ಕೂಡ ಅವ್ರಿಗೆ ಸಹಿಸೋಕ್ಕಾಗೋದಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ರೀಸನ್ ಅವ್ರಿಗೆ ನಾದ್ನಿದಿರಿಗೆ ಅಂಥ ಲೈಫು ಸಿಗದೇ ಇರ್ಬೋದು, ಅಥವಾ ಅಂಥ ಅತ್ತೆ ಅಂಥ ಗಂಡ ಸಿಗದೇ ಇರ್ಬೋದು. ಹಾಗಾಗಿ ಇವ್ರನ್ನ ನೋಡಿ ಅವ್ರಿಗೆ ಹೊಟ್ಟೆ ಉರಿ. ಯಾಕೆ ಪಡಬೇಕು? ನೀನು ಬಂದಾಗ ಅತ್ತೆ ಸೊಸೆ ಚೆನ್ನಾಗಿದ್ದಾಗ ನಿನ್ನೂ ಕೂಡ ಅವರು ಕರೆದು ಕಳಿಸೋದಕ್ಕೆ ತುಂಬ ಈಸಿ ಆಗುತ್ತೆ. ಬಂದಾಗೆಲ್ಲನೂ ನಾನು ನೋಡಿದ್ದೀನಿ, ಕೆಲವೊಬ್ಬರು ಹೇಳ್ತಿರ್ತಾರೆ ನನ್ನ ಫ್ರೆಂಡ್ಸು, ನನ್ನ ಆದ್ನಿ ಬಂದರೆ ನಾನೊಂದು ಹೊಸ ಡ್ರೆಸ್ ತೊಗೊಂಡ್ರೆ ಸಹಿಸೋದಿಲ್ಲ, ನನ್ನ ಗಂಡನ ಜೊತೆ ಎಲ್ಲರೂ ಹೊರಗಡೆ ಹೋದರೆ ಸಹಿಸೋದಿಲ್ಲ, ನಾನು ನಮ್ಮ ಅತ್ತೆ ಚೆನ್ನಾಗಿ ಮಾತಾಡ್ತಿದ್ರೆ ಸಹಿಸೋದಿಲ್ಲ. ಅದನ್ನು ನೋಡಿದ್ರೇ ಅವ್ರಿಗೇನೋ ಒಂಥರ ಉರಿ. ಅದಕ್ಕೆ ಎಲ್ಲರೂ ಏನಂದರೆ, ಇನ್ನು ನಾದಿದಿರಿರೋ ಮನೆಗೆ ಹೆಣ್ಣು ಕೊಡೋದಕ್ಕೆ ಹೆದರ್ತಾರೆ. ಏನಕ್ಕಪ್ಪ ಅಂತಂದರೆ ಇದು ಒಂದೇ ರೀಸನ್ಗೆ.